ಬಾರಂಟಿ ಬಾ ಕೂತ್ ಕಟ್ಟಿ ಏನೋ ಕುಡಿಮಂತೆ. ಯಾಡಪ್ಪ ಯಾತ ಮಾತಾಡ್ಬೇಕಾಯ್ತು. ಅದಕ್ಕೆ ಬಂದು ನಾನು ಏನಿಲ್ಲ. ಅದೇ ನಾವೇನು ಇನ್ನು ಮನೆ ಕಟ್ಟಲ್ ಕಾಣ್ಪಪ್ಪ. ಡಿಸೈಡ್ ಮಾಡಿ ಇಟ್ಟಿದ್ದು ದೊಡ್ಡ. ಅದಕ್ಕೆ ನೀವು ಮನೆ ಕಟ್ತಾ ಇದ್ರಲ್ಲ, ಅದಕ್ಕೆ ನಾನು ದುಡ್ಡು ಏನಾನ ಬೇಕಿದ್ರೆ ಇಸ್ಕೊಳ್ರಿ ಕೊಡಿರಿ ಅಂತ ತೀರಾ ಅಂತ ಹೇಳೋಣಂತ. ಯಾಕಂದರೆ ಇವಾಗ ನಾಗಿನಿ ಪ್ರೆಗ್ನೆಂಟ್ ಇದ್ದಾಗ ಕಟ್ಬಾರ್ದು ಅಂತ ಹೇಳವ್ರೆ. ಅದಕ್ಕೆ ಕೊಟ್ಟಲ್ಲ ಕಣಪ್ಪ. ಏನು ಬೇಕಂದ್ರೆ ಇಸ್ಕೊಳ್ರಿ ನೀವೇನು. ಆಯ್ತು ಹೇಳಕ್ಕ, ಬೇಕಂದ್ರೆ ಇಸ್ಕೊಂತಾರೆ. ಇವಾಗೇನು ಸದ್ಯಕ್ಕೆ ಬೇಡ. ಅವರು ಇಟ ಇಕ್ಕೊಂಡವ್ರೆ ಕೊಡ್ತಾರೆ. ಸದ್ಯಕ್ಕೇನು ಬೇಡ ಬಿಡು. ಅಲ್ಲ, ಇಲ್ದಿದ್ರೆ ಇಸ್ಕೊಳ್ರಿ, ಯಾರನ್ನೂ ಕೇಳಕ್ಕೆ ಹೋಗ್ಬೇಡ್ರಿ. ಸುಮ್ಮನೆ ಯಾಕೆ ಅವ್ರು ಇವ್ರನ್ನ ಕೇಳಿ. ಅದಕ್ಕೆ ಕಿಟ್ಟು ಇಬ್ರು ಮ್ಯಾಲೊಂದು ಕೆಳಗೊಂದು ಮನೆ ಕೊಡ್ತಾ ಇದ್ದಾರೆ ಅಂತ. ನಮ್ಮ ಅಯ್ಯಪ್ಪಂಗಂತೂ ಕೊಡ್ತಾರೆ. ಬೇಸ್ಮಠಾಲೆ ಪೂಜೆ ಮಾಡೋರು ಕಣಪ್ಪ. ಇನ್ನೇನು 2 ಮನೆ ಕಟ್ಕೊಂತಾರೆ ಒಂದೇ ತಗೇನೆ ಅಂತ ಅಂದೆ. ಅದಕ್ಕೆ ದುಡ್ಡು ಕೊಡು ಕೇಳಿರಿ ಅಂತ ಹೇಳ್ತಾ ನಮ್ಮ ಅಯ್ಯಪ್ಪನೇನೆ. ಸರಿ ಆಯ್ತು ಹೇಳಂಟಿ. ಈಗ ಸುಮ್ಮನೆ ಅತ್ಲಾಗ ಇನ್ನೇನು ಬೇರೆ ಕಡೆಗೆಲ್ಲ ಜಾಗ ತಗೊಂಡು ಕೆಳಗೊಬ್ರು ಮೇಲೊಬ್ರು ಕಟ್ಕೊಂಬನ ಅಂತ ನಾವು ಇದೀವಿ. ಅದೇನೆ ಹಂಗೆ ಮಾಡೋಣ. ಸುಮ್ಮನೆ ಇವಾಗ ಜಾಗ ಅಂತ ತಗೊಂಬಕ್ಕಾಗಲ್ಲ ಅಂತೇಳಿ ಹಂಗೆ ನಿರ್ಧಾರ ಮಾಡ್ಕೊಂಡಿದ್ದೀವಿ. ನೋಡೋಣ. ಇಲ್ಲ ಅಂತಂದರೆ ಇಲ್ಲಾದ್ರೂ ಒಬ್ರು ಕಟ್ಕೊಂಬಕ್ಕಾಗಲ್ಲ, ಇಲ್ಲಿ ನಾವು ಕಟ್ಕೊಂಬನ ಅಲ್ಲ ಅವ್ರಿಗಾದ್ರೂ ಕಟ್ಕೊಡೋಣ ಅಂತ ಇದ್ದೀವಿ. ಒಟ್ಟಿನಲ್ಲಿ ಅವು ತಲಕೊಂದೊಂದು ಮನೆ ಮಾಡ್ಕೊಂಬನ ಅಂತ. ಇವಾಗ ಅವ್ರ ದುಡ್ನಾಗೇನೆ ನಮ್ಮ ಅಣ್ಣನ ದುಡ್ನಾಗೇನೆ ಇವಾಗ ಮನೆ ಕಟ್ತಾ ಇರೋದು ಎಲ್ಲ ಮಾಡ್ತಾ ಇರೋದು. ಪಾಪ ಸುಮ್ಮನೆ ಬೇರೆನೇ ಮಾಡ್ಕೊಳ್ರಿ. ಈಗ ಒಂದೇ ತಗೆ ಮಾಡ್ಕೊಂಡ್ರೆ ಸುಮ್ಮನೆ ಒಟ್ಟು ಗಲಾಟೆಗಳು ಅವು ಇವು ಕಿರಿಕ್ ಜಾಸ್ತಿ. ಸುಮ್ಮನೆ ಬೇರೆನೇ ಮಾಡ್ಕೊಳ್ರಪ್ಪ. ಅವ್ನಿಗೆ ಕೊಟ್ಕೊಡು. ನಿಮ್ಮ ಮನೆ ಇಲ್ವಲ್ಲ, ಇವ ಈ ಮನೆ ಐತೆ, ಇವಾಗ ಹೆಂಗೆ ಸದ್ಯಕ್ಕೆ ಆಗುತ್ತೆ ಅವ್ನಿಗೆ ಕೊಟ್ಕೊಡು. ಆಮೇಲೆ ತೀರಾ ಇಲ್ಲಿ ನೀವು ಕಟ್ಕೊಂಬಂತ್ರಿ. ಚೆನ್ನಾಗಿ ಯಾವ ದುಡ್ಡು ಚೀಟಿ ಪಾಟಿ ಹಾಕ್ಕೊಂಡು ಚೆನ್ನಾಗಿ ದುಡ್ಡು ಮಾಡ್ಕೊಂಡಿದ್ದಾರೆ ಕಣಕ್ಕ. ಇವಾಗ ಹೆಂಗೋ ದುಡ್ಡು ಮಾಡ್ಕೊಂಡು ಚೆನ್ನಾಗಿ ಕೊಡ್ತಾ ಇದ್ದಾರೆ ಅತ್ಲಾಗೆ. ಹೆಂಗೋ ಚೆನ್ನಾಗಿದ್ರೆ ಸಾಕು ಬಿಡು. ಯಾರನ್ನ ಯಾಕಂಬ್ರಂಗಮ್ಮ ಹಿಂಗೆ ಬಂದಿದ್ದೆ? ಏನಿಲ್ಲ ಕಣಕ್ಕ, ಅದೇ ಮನೆ ಕಟ್ಕೊಂಬಕ್ಕೆ ದುಡ್ಡು ಹಂಗೆ ಇತ್ತು. ನಾವೇ ನಿನ್ನ ಸದ್ಯಕ್ಕೆ ಕಟ್ಟಲ್ಲ, ಅದಕ್ಕೆ ಬೇಕಂದ್ರೆ ಇಸ್ಕೊಳ್ರಪ್ಪ ಅಂತ ಕಿಟ್ಟು ಇಬ್ರಾಳ್ಗೂ ಹೇಳಕ್ಕೆ ಬಂದೆ. ಅವನು ಎಲ್ಲ ಹೋಗಿದ್ದ, ಅವನು ಇರಲಿಲ್ಲ. ಅದಕ್ಕೆ ಇವನಿಗೆ ಹೇಳ್ತಾ ಇದ್ದೀನಿ. ನಾವೇನೀಗ ನಾಗಿನಿ ಪ್ರೆಗ್ನೆಂಟ್ ಅಲ್ಲ, ಅದಕ್ಕೆ ಇನ್ನು ನಾನು ಕಟ್ಟಬೇಡ್ರಿ ಅಂತ ಹೇಳ್ತಾರೆ. ಅದಕ್ಕೆ ಇನ್ನೊಂದು 2 ದಿನ ಬಿಟ್ಟು ಕಟ್ಟಿದ್ರೆ ಆಯ್ತು ಅಂತೇಳಿ ಅದಕ್ಕೆ ನಾನು ದುಡ್ಡಿನೇನು ಇಕ್ಕೊಂಡು ಏನು ಮಾಡೋಣ, ಹುಡುಗರನ್ನ ಕಟ್ಕೊಂತವೆ ಕೊಡ್ತಾರೆ. ಈಗ ನಂಬಿಕೆ ಐತೆ ನಮ್ಮ ಅಕ್ಕನ ಮಕ್ಳ ಮೇಲೆ. ಅದಕ್ಕೆ ನಾನು ಇವತ್ತು ಕೊಡೋಕ್ಕಂತ ಬಂದೇ ಇದ್ದೀನಿ. ಐತೆ ಇಸ್ಕೊಳ್ರಪ್ಪ, ಏನಾನ ಮಾಡ್ಕೊಳ್ರಿ, ದುಡ್ಡು ಐತೆ ಅಂತ ನಾನು. ಹೆಂಗೋ ಇಷ್ಟ ನನ್ನ ನಂಬಿಕೆ ಐತಲ್ಲ ನಮ್ಮ ಮೇಲೆ. ನಾವು ಕೇಳಲಿಲ್ಲ ಅಂದ್ರೂ ಬಂದು ಇಷ್ಟ ಆದರೂ ಹೇಳ್ತಾ ಇದ್ರಲ್ಲ, ಅದಕ್ಕೆ ನಾನು ಮೆಚ್ಚಿದೆ ಕಣಕ್ಕ. ಹಿಂಗೆ ಬಂದು ಹಿಂಗೆ ಹೇಳ ಅಂತಾರೆ ಯಾರಿದ್ದಾರೆ ಹೇಳಿ ಇವಾಗಿನ ಕಾಲದಾಗೆ. ಇಸ್ಕೊಳಪ್ಪ, ನನ್ನ ಹತ್ರ ದುಡ್ಡು ಐತೆ ಕೊಡ್ತೀನಿ ಅಂತೇಳಿ ಯಾರೂ ಹೇಳ್ತಿರ್ಲಿಲ್ಲ. ಹೆಂಗೋ ಬಿಡು, ಚೆನ್ನಾಗಿ ಹೆಂಗೋ ನೀವು ಚೆನ್ನಾಗಿದ್ದೀರ, ನಾವು ಚೆನ್ನಾಗಿದ್ದೀವಿ. ಅತ್ಲಾಗೆ ಚೆನ್ನಾಗಿರೋದೇ ಮುಖ್ಯ ಕಣಮ್ಮ. ನಾನು ಅದಕ್ಕೆ ಇವ್ರನ್ನ ಚೆನ್ನಾಗಿರಲಿ ಅಂಬೋದಕ್ಕೋಸ್ಕರ ಇವಾಗ ನನಗೆ ಇವ್ರ ಮೇಲೆ ನಂಬಿಕೆ ಐತೆ, ಕೊಡ್ತಾರೆ ಅಂತ. ನಮ್ಮ ಅಕ್ಕನ ಮಕ್ಳು ಅಂತಾರಂತ ನನಗೆ ಚೆನ್ನಾಗಿ ಗೊತ್ತೈತೆ ಕಣಮ್ಮ. ಇಬ್ಬರಿದ್ರೆ ಇಬ್ರು ಅಂತವ್ರೆ. ನಮ್ಮ ಅಕ್ಕನ ಮಕ್ಳು ಯಾರಿಗೇನೆ ಒಂದು ಮೋಸ ಮಾಡ್ದಾರಲ್ಲ, ಯಾರಿಗೇನೆ ಇದು ಮಾಡ್ದಾರಲ್ಲ. ನನಗೆ ಬಿಟ್ಟು ಮೇಲೆ ಭಾಳ ನಂಬಿಕೆ ಐತೆ. 10 ಲಕ್ಷ ಅಲ್ಲ 20 ಲಕ್ಷ ಇಸ್ಕೊಂಬೇಳು ಕೊಡ್ತಾರೆ ಎಂಬುದು ನನಗೊಂದು ನಂಬಿಕೆ ಐತೆ. ಬೇಡ ಸುಮ್ಕಿರ ಆಟಂದೆ ಯಾಕೆ. ಒಂದು 5-5 ಲಕ್ಷ ಚೀಟಿ ಹಾಕ್ಯಣಂತೆ. ಸುಮಾರು ಒಂದು 10-12 ಲಕ್ಷ ಕಟ್ಕೊಂತಾನೆ ಸಾಕು. ಆಮೇಲೆ ಅವ್ರು ಕಟ್ಕೊಂತಾರೆ. ಒಂದೇ ತಗೆ ಕಟ್ಟಾನಂದ್ರು ನಾನು ಬೇಡ ಒಂದೇ ತಗೆ ಬೇಡ, ಬೇರೆ ಕಟ್ಕೊಂಬಂತ್ರಿ. ಅವ್ರು ಇವಾಗ ಕಟ್ಕೊಂಬ್ಲಿ, ಅವ್ರಿಗೆ ಮನೆ ಇಲ್ಲ ಅಂತ ನಾವು ಎಲ್ಲರೂ ಸೇರಿ ಅವ್ರಿಗೆ ಕಟ್ಕೊಡ್ತಾ ಇದೀವಿ. ಮುಂದೆ ಸತಿ ಇಬ್ಬರದು ಅಂತಂದರೆ ಆಗಲ್ವಲ್ಲ ಆಂಟಿ. ಅದಕ್ಕೆ ಅವ್ರಿಗೆ ಇವಾಗ ಕಟ್ಕೊಡ್ತಾ ಇದ್ದೀವಿ. ಇವಾಗ ನಾವು ಎಲ್ಲ ಕೈ ಜೋಡಿಸಿ ನಾವು ಎಲ್ಲ ಸ್ವಲ್ಪ ಹೆಚ್ಚು ಕಡಿಮೆ 1 ಲಕ್ಷ 2 ಲಕ್ಷ ಸಾಲ ಬಂದಿದ್ದಕ್ಕೆ ನಾನು ಹಾಕ್ಕೊಂಡು ನಾನು ಕಟ್ಬೇಕಾರೆ ಅವರು ಹಿಂಗೆ ಅಡ್ಜಸ್ಟ್ ಮಾಡ್ಕೊಂಡು ಒಟ್ಟಿನಲ್ಲಿ ಚೆನ್ನಾಗಿ ಇತ್ಕೊಂಡು ಹೋಗ್ಬೇಕು ಅನ್ನೋ ಒಂದು ಕಾರಣಕ್ಕೋಸ್ಕರ ಹೆಂಗೋ ಅಡ್ಜಸ್ಟ್ ಮಾಡ್ಕೊಂಡು ಕಟ್ಕೊಂಡು ಹೋಗ್ತಾ ಇದೀವತ್ತ. ಏನು ಮಾಡೋಣ. ನನಗೆ ನಮ್ಮ ಅಣ್ಣಗೆ ನಾನು ಅಮ್ಮಗೆ ಚೆನ್ನಾಗಿರ್ಬೇಕಲ್ಲ. ಸರಿ ಆಯ್ತು ಹೇಳಿ ಪಾಪ. ಈಗ ನೀನು ಬೇಕಂದ್ರೆ ನೀನೇನು ದುಡ್ಡಿನ ಬಗ್ಗೆ ಏನು ಚಿಂತೆ ಮಾಡಬೇಡ. ನಾನು ಕೊಡ್ತೀನಿ, ಜವಾಬ್ದಾರಿಗೆ ಕೊಡ್ತೀನಿ ಅಂಬದು ನನಗೆ ನಿಮ್ಮ ಮೇಲೆ ನಂಬಿಕೆ ಐತಲ್ಲ, ಕೊಡ್ತೀನಿ. ಹಿಂಗೆ ನಮ್ಮ ರಂಗಿ ಒಳ್ಳೆ ಬುದ್ಧಿ ಕಲ್ತ್ಕೊಬಿಟ್ಲಪ್ಪ. ಕಲ್ತ್ಕೊಂಡತ್ತ ಸೆನಕ್ಕಿರೋದಕ್ಕೆ ಪಾರ್ವಿಲ್ಲ. ಚೆನ್ನಾಗಿರ್ಬೇಕಮ್ಮ, ಚೆನ್ನಾಗಿರ್ಬೇಕು. ಇವಾಗ ನೋಡಿ ಚೆನ್ನಾಗಿರೋ ಹತ್ಕೊಂತಾರ ನಿಮ್ದು ಕಣೆ. ಯಾಕ ಇವಾಗ ಬಾ ಹೋಗೋಣ ಮಂತಕ್ಕೆ. ನಾಗಿನಿ ಆತ ಮಾಡಿದಾಳೆ ನಮ್ಮ ಉಂಡು ಬರುವಂತ ಬಾ. ಬೇಡಮ್ಮ, ನಮ್ಮ ಮನೆಗೂ ಮಾಡೋದಲ್ಲ ನಮ್ಮ ಗೀತಮ್ಮ. ಏನು ಬರೋದೇನಿಲ್ಲ, ನೀವು ಹೋಗು. ಏನು ನನ್ನೇನು ಅಮ್ಮಂಗಿಲ್ಲ ಏನಿಲ್ಲ, ಸುಮ್ಮನಿಲ್ಲೇ ಉಣ್ತೀನಿ. ಈಗ ನೀನು ದುಡ್ಡ ಭಯವಾಗಿಕ್ಕೆವು ಒಟ್ಟು ಓದ್ಬಾನ ಮಾಡ್ಕೋಬೇಡ. ಇಲ್ಲ ಎಲ್ಲ ಫಿಕ್ಸೆಡ್ ಮಾಡೈತೆ. ಎಲ್ಲ 20 ಲಕ್ಷ ಫಿಕ್ಸೆಡ್ ಮಾಡೈತೆ. ಅದಕ್ಕೆ ಇವಾಗ ನಾನು ತಗೋದ ನಾನು ಕೊಡೋಣ ಅಂತಿದ್ದೀವ್ರಿ. ಇವರು ಮಾಡ್ಕೊಂಬ್ಲೇಳು ಕೊಡ್ತಾರ್ತೀರ, ನಾವು ಮಾಡ್ಕೋಬೇಕಾರೆ ಏನು ಕಣ ಬೇಕಂದಾಗ ಕೊಡ್ತಾರೆ ಅಂತ ಇಸ್ಕೊಂಬ್ಲೇಳು. 10 ಲಕ್ಷ 20 ಲಕ್ಷ ಇಸ್ಕೊಂಬ್ಲೇಳು ಅಂತ. ಅದಕ್ಕೆ ನಾನು ನಂಬಿಕೆಯಿಂದನೇ ಹೇಳೋಣ ನಮ್ತು ನಮ್ಮ ಅಷ್ಟೇ. ನಾವೇನು ದುಡ್ಡೇನು ಅಧ್ವಾನ ಮಾಡೋಕೆ ಹೋಗಿಲ್ಲ. ಹಂಗೇನೆ ಫಿಕ್ಸೆಡ್ ಮಾಡಿ ಇಕ್ಕೋಣ. ಇನ್ನು ಬ್ಯಾಂಕ್ನ ಕೆಲವೊಂದು ರೂಪಾಯಿನೂ ಮುಟ್ಟಕ್ಕೆ ಹೋಗಿಲ್ಲಮ್ಮ. ಅದನ್ನು ಮಾತ್ರ ನಾವು ಹೊಲ ಮಾರಿರೋ ದುಡ್ಡನ್ನು 1 ರೂಪಾಯಿನೂ ಮುಟ್ಟಕ್ಕೆ ಹೋಗಿಲ್ಲ. ನಾವಿಬ್ಬರು ಗಂಡ ಹೆಂಡತಿ ಇಬ್ಬರು ಕೂಲಿ ಮಾಡಿನೇ ಜೀವನ ಮಾಡ್ತಾಯಿದ್ದೀವಿ. ಮತ್ತು ಆ ದುಡ್ಡು ಹಂಗೆ ಇಕ್ಕೇಳ್ರಿ ರಂಗಂಟಿ. ಯಾಕಂತಂದರೆ ಸುಮ್ಮನೆ ಯಾಕೆ ಇವಾಗ ನೀನು ನಾಗಿಣಿ ಅಕ್ಕ ಅವರೆಲ್ಲ 3 ಇದ್ದೀರಲ್ಲ ಮನೆಯಾಗೆ. ಸುಮ್ಮನೆ ಯಾಕೆ ನೀವು ಜವಾಬ್ದಾರಿಯಿಂದ ನಿಮ್ಮ ದುಡ್ಡು ನೀವು ಇಕ್ಕೊಂಡ್ರೆ ಯಾವುದು ಇರೋದಿಲ್ಲ. ಅದಕ್ಕಾಗಿ ಹೇಳೋದು. ಇಟ್ಟಿಗೆ ಬೇಕಂದರೆ ಕೊಡು, ಕೊಡ್ತಾನೆ ಅವನೇನು. ಬಾ ಉಂಡೋಗ್ ಮತ್ತೆ ನೀನು ಇಲ್ಲೇ ಇರು, ಉಂಡೋಗ್ ಮತ್ತೆ.
ನಾನು ಅದೇ ಹೇಳ್ದೆ ಮುದ್ದೆ ಮಾಡ್ತೀನಿ ಬಾರಕ್ಕ ಉಂಡೋಗ್ಮಂತೆ ಅಂತ ಬೇಡ ಬಿಡಮ್ಮ ಅಂತ ಹೇಳ್ತಾ ಇದ್ದೆ ಇರು ಇನ್ನೇನು ಅಪರೂಪಕ್ಕೆ ಬಂದೆ ಎಂದು ಗೊತ್ತಿರಲಿಲ್ಲ ಏನಿಲ್ಲ ಆಲೆ ಒಂದು 15-20 ದಿವಸ ಆಗಿತ್ತಮ್ಮ ನಿನ್ನ ಮಕ್ಕ ನೋಡಿ ನಮ್ಮ ಅಂತಕ್ಕೆ ಯಾವತ್ತು ಬಂದೇ ಇರಲಿಲ್ಲ ಇವಾಗ ಬಂದಿದ್ಯಾ ಒಟ್ಟು ಕೆಲ್ಸಕ್ಕೆ ಹೋಗ್ತೀವಲ್ಲಮ್ಮ ಬರೋಕ್ಕಾಗಲ್ಲ ಸಾಕಾಗಿರುತ್ತೆ ನಮ್ಮಯ್ಯಪ್ಪ ಬಂದು ಉಂಡು ಮನಿಕೆ ಮತ್ಕೆ ಅಲ್ಲಿಗೆ ಸಾಕಾದಂಗೆ ಆಗುತ್ತೆ ಸುಮ್ಮನೆ ಆಗ್ಬಿಡ್ತೀವಿ ಈಗ ಕೆಲ್ಸಕ್ಕೆ ಹೋದಾಗ ಆಗಲ್ಲ ಕಣಮ್ಮ ಸುಮ್ಮನೆ ಬಂದು ಉಂಡು ಮನಿಕೊಂಡ್ರೆ ಸಾಕಪ್ಪ ನೆಲ ಸಿಕ್ಕಿರಿ ಸಾಕಪ್ಪ ಅಮ್ಮಂಗಾಗುತ್ತೆ ಸಾಕಾದಂಗೆ ಆಗುತ್ತೆ ಕೂಲಿ ಬೇ ಹೋಗ್ನಲ್ಲ ಅದಕ್ಕೆ ಒಂದು ದಿವಸನೂ ನಮ್ಮ ಆಂಟಿ ಎಲ್ಲೂ ಕೆಲ್ಸಕ್ಕೆ ಹೋಗಿರಲಿಲ್ಲ ಕೂಲಿ ಹೋಗಿರಲಿಲ್ಲ ಇವಾಗ ಹೆಂಗೆ ಕೂಲಿ ಹೋಗಕ್ಕೆ ನಿಂತ್ಕೊಬಿಡ್ತು ಅಕ್ಕ ತಂಗಿಯರು ಇಬ್ಬರು ವಾಲ್ಟ್ ಬಿಡ್ತಾರೆ ಇವಾಗ ಎಲ್ಲರೂ ಹಂಗೆ ಅಂತಾರೆ ಅಕ್ಕ ತಂಗಿಯರ್ಗೆ ಇಬ್ಬರಳ್ಗೂ ಚೆನ್ನಾಗಿ ಬುದ್ಧಿ ಬಂದೈತಿ ಇವಾಗ ಅಂತೇಳಿ ಊರಾಗೆಲ್ಲ ರಂಗಮ್ಗೂ ರಾಜಮ್ಗೆ ಇಬ್ಬರಳ್ಗೂ ಚೆನ್ನಾಗಿ ಬುದ್ಧಿ ಬಂದೈತಿ ಅಂತಾರೆ ಅಕ್ಕ ತಂಗಿಯರು ಇಬ್ಬರು ಏನಿಲ್ಲ ವಾಲ್ಟ್ ಬಿಡ್ತಾರೆ ಅಂತ ಹೇಳಿ ಎಲ್ಲ ಹಂಗೆ ಮಾತಾಡ್ತಾರೆ ಮೊದಲು ಎಲ್ಲೂ ಹೋಗ್ತಿರ್ಲಿಲ್ಲ ಹಂಗೆ ಹೆಂಗಿದ್ರು ಅಂತ ಮೊದಲೆಲ್ಲೂ ಕೆಲಸ ಮಾಡ್ದಿಲ್ಲದಕ್ಕೆ ಒಟ್ಟು ನಮ್ಮ ಭಾಳ ಹಂಗಾಗಿರೋದು ಇವಾಗ ನೋಡು ನಾವು ಒಟ್ಟು ಬದುಕು ಪಾತ್ಕು ಮಾಡೋದಕ್ಕೆ ಇವಾಗ ಕೈಯಾಗೆ ದುಡ್ಡು ಪಡು ಇರ್ತವೆ ಹೆಂಗ ಸೆಣಕೈದು ಕಣಪ್ಪ ಇವಾಗ ದುಡ್ಡಿದ್ರೇನೆ ಚೆನ್ನಾಗಿರೋದು ಅಮ್ಮಂಗೆ ಕೆಲಸ ಮಾಡ್ಕೊಂಡ್ ಬತ್ತೀವಿ ಸುಮ್ಮನೆ ನಮ್ಮ ಪಾಡಿಗೆ ನಾವು ಮನೆ ಕೆಂಬ್ತೀವಿ ಯಾವುದು ತಲೆನೋವಿರಲ್ಲ ಏನಿರಲ್ಲ ಹೋಗ್ತೀವಿ ಮಾಡೋದು ಮನೆಯಾಗಿದ್ದೊಟ್ಟನು ಅವಾಗಿರೋದಕ್ಕೆ ಇವಾಗಿರೋದಕ್ಕೂ ಬಿಡುತ್ತೆ ಅವಾಗ ಓಟು ಬರೇ ಕಂಡರ್ದು ಅದು ಇದು ತಲೆ ಕೆಚ್ಕೊಂಡು ಇಲ್ಲ ತಲೆ ಕೆಟ್ಟೋಗೋದು ಇವಾಗ ಹಂಗತ್ತ ಕೆಲ್ಸಕ್ಕೆ ಹೋಗೋದು ಬದುಕಿಗೆ ಹೋಗೋದು ಕತ್ತ ಯಾವುದು ಕಾಮಲ್ಲ ಮತ್ತೇಳಿ ಕೆಲಸ ಇದ್ದರೆ ಮನುಷ್ಯನಿಗೆ ಬೇರೆಯವ್ರ ಬಗ್ಗೆ ಏನೂ ಚಿಂತೆ ಮಾಡೋದಾಗಲಿ ಏನೂ ಇರಲ್ಲ ಇವಾಗ ಎಲ್ಲರೂ ಹಂಗೆ ಅಂಬದು ನಮ್ಮ ಅಮ್ಮನಂಗೆ ಒಂದಿನ ಇರಲ್ಲ ಇವಾಗ ಪಾಪ ಇಲ್ಲೋಡು ಸುಮ್ಮನೆ ನಾವು ಕೆಲ್ಸಕ್ಕೆ ಹೋಗ್ತಿದ್ದೆ ಯಾತ ಕಾಮಲ್ಲ ಸುಮ್ಮನೆ ಮನೆಯಾಗ ಅದು ಇದು ಅಂತೇಳಿ ನಾವು ಸುಮ್ಮನೆ ಮನೆಯಾಗ ಸೇರ್ಕೊಂಡು ಇಲ್ಲದ್ದೆಲ್ಲ ತಲೆ ನಾವು ಟೆನ್ಷನ್ನು ಅದಕ್ಕೆ ಕೆಲ್ಸಕ್ಕೆ ಹೋಗೋದಕ್ಕೆ ಯಾತು ಇಲ್ಕಣಪ್ಪ ನಾವೇನಿಲ್ಲ ಇಬ್ರು ಅವ್ರು ಕರ್ದಿತ್ತಕ್ಕೆ ಏಳು ಕರ್ದಿತ್ತಕ್ಕೆ ನಾನು ಹಿಂಗೆ ಇಬ್ರು ಜೊತೆಯಾಗಿ ಹೊರಟ್ಬಿಡ್ತೀವಿ ಅಕ್ಕ ತಂಗಿಯರು ಹೆಂಗೆ ಬತ್ತಿರ್ತಾ ಇವಾಗಂತೂ ಕೂಲಿನ ಅಂತಾರೆ ಎಲ್ಲ ಮೊದ್ಲೆಲ್ಲ ಮಂತಾಗ ಹಂಗೆ ಹೆಂಗೆ ಇರ್ತಿದ್ರಿ ಅಂತ ಮೊದ್ಲಿಂದೆಲ್ಲ ಬಿಟ್ಟಾಕೋ ಇವಾಗ ನಮ್ಮ ಮಾಡ್ಕೊಂಡು ತಿನ್ಬೇಕು ಅಂಬಂದು ಈ ಬುದ್ಧಿ ಮುಂಚೆಗೆ ಇದ್ದಿದ್ರೆ ಇನ್ನೂ ಒಟ್ಟು ದುಡ್ಡು ಕೊಡೈತಿದ್ವಿ ಕಣ್ಪಪ್ಪ ನಾನು ನನ್ನ ತಂಗಿ ಏನು ಮಾಡ್ತೀವಿ ಅವಾಗ ಇಂಥ ಬುದ್ಧಿ ಇರ್ಲಿಲ್ಲ ಕಣಪ್ಪ ನನಗಾಗಲಿ ನನ್ನ ತಂಗಿಗಾಗಲಿ ಹೋಗಿ ಬೋಲೋ ಇದು ಮಾಡ್ಕೊಂಡ್ವಿ ಅವಾಗಿನ ನೋಡಿ ದುಡ್ಡು ಕುಡಿಕೊಂತಿದ್ವಿ ಅದಕ್ಕೆ ಮತ್ತು ಕೈ ಕಾಲು ದಿಮ್ಗಿದ್ದಾಗ ದುಡ್ದು ಇಕ್ಕೋಬೇಕು ಅಂಬೋದು ಅವಾಗಲೇ ಆಗಿದ್ರೆ ನಾವು ಒಟ್ಟು ಹೊಡೆದು ದುಡ್ಡು ಆಗೋದಲ್ಲಪ್ಪ ಅಮ್ಮಂಗೆ ಆಗುತ್ತೆ ನನಗೆ ಏನು ಮಾಡೋಕ್ಕಾಗಲ್ಲ ಬಿಡ್ರಿ ಆಗೋದಾಯ್ತು ಹೋಗೋದಾಯ್ತು ಏನು ಮಾಡೋಕ್ಕಾಗಲ್ಲ ಇನ್ನು ಮುಂದೆ ಆಗೋದು ನೋಡ್ಕೇಳ್ರಿ ಹಿಂದೆ ಆಗಿರೋದನ್ನ ಬಿಟ್ಟು ಹಾಕ್ಬಿಡ್ರಿ ಮುಂದೆ ಆಗೋದು ನೋಡ್ಕೇಳ್ರಿ ಅಷ್ಟೇ ಕಣಮ್ಮ ನಾವು ಅದನ್ನ ಕಂಡು ಯಾರು ಹೆಂಗನ ಮಾತಾಡ್ತೀವಿ ಅದಲ್ಲೂ ಹೆಂಗಸರು ಕೂಲಿ ಹೋಗಿತ್ತಾಗೆ ನಂಗೆ ಇವರು ಈಗ ಬರ್ತಾರೆ ಅಕ್ಕ ತಂಗಿಯರು ಇಬ್ಬರು ತಾರಾಡ್ಕೊಂಡು ಮೊದಲು ಅದ್ರ ಕಡ್ಡಿ ತೆಗ್ದಾಕ್ತಿರ್ಲಿಲ್ಲ ಈಗ ಏನು ಬಂದ್ಬಿಡ್ತಾರೆ ಇವರಿಬ್ಬರು ನಮಗೆ 2 ದಿನ ಸಿಕ್ಕಾತು ಅಂದರೆ ಇವ್ರು ಬೇರೆ ಬರ್ತಾರೆ ಅಂತ ಬೈಕೊಂತಾರೆ ಅವರು ಬೈಕೊಂತಾರೆ ಯಾಕೆ ಏನನ ಬೈಕೊಂಬ್ಲೇಳು ಸುಮ್ಮನೆ ನಮ್ಮ ಪಾಡಿಗೆ ನಮ್ದು ಏನೈತೆ ನಮ್ಮ ಕೆಲಸನ ಮಾಡ್ಕೊಂಬರೋ ನಮ್ಮ ನಾನು ನಮ್ಮ ಅಕ್ಕ ಇಬ್ಬರು ಮಾತಾಡ್ಕೊಂಡು ಹೊರಟ್ಬಿಡ್ತೀವಿ ಹೆಂಗಸ್ರು ಬೈಕೊಂಬ್ತಾರೆ ಅಲ್ಲ ಹಂಗೆ ಗುಸು ಪಿಸಿನ ಮೊದಲೇ ಒಂದೆರಡು ಸಿಕ್ಕಿರ್ ಸಾಕು ಅಂತ ಕಾತ್ಕೊಂಡಿರ್ತಾರೆ ಬೈಕೊಂತಿರ್ತಾರೆ ಹಂಗೇನು ಹಂಗೆ ಹಿಂಗೆ ಅಂತ ಮಾತಾಡ್ತಿರ್ತಾರೆ ನಾನೇನು ತಲೆ ಕೆಡಿಸ್ಕೊಂಬಕ್ಕೆ ಹೋಗಲ್ಲ ಅಂದರೆ ತಲೆ ಕೆಡಿಸ್ಕೊಂಬಕ್ಕೆ ಹೋಗ್ಬಾರ್ದು ನಾವಾಯ್ತು ನಮ್ಮ ಕೆಲಸ ಆಯ್ತು ಅಮ್ಮಂಗೆ ಇರ್ಬೇಕು ಅಷ್ಟೇ ಇವಾಗ ಅಮ್ಮ ನೀನು ಇಟ ನನ್ನ ತಗೈತೆ ಕೊಡ್ತೀನಿ ಅಂದಲ್ಲ ಅವ್ನಿಗೆ ಕೊಡು ಕಟ್ಕೊಂಬ್ಲೇಳು ಒಂದು 20,000 ಐತೆ ಕೊಡ್ತೀನಿ ಹೇಳ ಅವ್ನಿಗೇನು ನೀನು ಕಟ್ಟಿಕೆಬೇಕಾರೆ ನಿನ್ಗೊಂದು 20,000 ಕೊಡ್ತೀನಿ ಅವ್ನಿಗೊಂದು 20,000 ಹಿಂಗೆ ತಲೆ ಕಿಟ್ಟಿಟ್ಟು ಕೊಟ್ಟು ಹೆಂಗಮ್ಮ ಗೂಡು ಮಾಡ್ಕೊಂಡ್ರೆ ಸಾಕತ್ ನಮ್ಮ ಹುಡುಗರು ಅಕ್ಕ ತಂಗಿಯರಿಬ್ರು ನಾನು ನಮ್ಮ ಅಕ್ಕ ಇಬ್ಬರು ಇವಾಗ ಕೂಲಿ ಹೋಗ್ತೀವಿ ಅದಕ್ಕೆ ಜನ ಆಡ್ಕೊಂತಾರೆ ಇವಾಗ ಮೊದಲು ಹಂಗೆ ಹೋಗ್ತಿರ್ಲಿಲ್ಲ ಈಗ ಏನು ಬುದ್ಧಿ ಬಂದೈತೆ ಅಕ್ಕ ತಂಗಿಯರಿಗೆ ಅಂತ ಆಡ್ಕೊಂಡ್ರು ಪರವಾಗಿಲ್ಲ ಅಂತೇಳಿ ನಾನು ನಮ್ಮ ಅಕ್ಕ ಇಬ್ಬರು ಹೊರಟ್ಬಿಡ್ತೀವಿ ಅದಕ್ಕೆ ನಮ್ಮ ಅಕ್ಕನ ಮಕ್ಕಳಿಗೆ ನಾನು ದುಡ್ಡು ಕೊಡೋಣ ಅಂತ ಬಂದಿದ್ನಲ್ಲ ಮರಿದಾದಿತ್ತ ಅದಕ್ಕೆ ನಾವೇನಿನ್ನ ಮನೆ ಕಟ್ಟಲ್ಲ ಇಸ್ಕೊಳ್ರಪ್ಪ ಅಂತ ಯಾಕಂದ್ರೆ ನಮ್ಗೆ ನಮ್ಮ ಅಕ್ಕನ ಮಕ್ಕಳಿಲ್ಲ ಅಂದಿದ್ರೆ ನನಗೆ ಇವತ್ತು ದುಡ್ಡೇ ಗೊತ್ತಿರಲಿಲ್ಲ ಅವ್ರು ಇರೋದಕ್ಕೆ ಇವತ್ತು ನಮ್ಮ ಅಕ್ಕರೆಲ್ಲ ಸಪೋರ್ಟ್ ಮಾಡೋದಕ್ಕೆ ನನಗೆ ಇವತ್ತು ದುಡ್ಡು ನನ್ನ ಕೈ ಸಿಕ್ಕಿದ್ದು ನೋಡ್ತಾ ಇರಿ ಫ್ರೆಂಡ್ಸ್ ಇನ್ನೂ ಏನೇನಾಗ್ಬೋದು ಅಂತೇಳಿ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ ಇನ್ನೂ ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ನಿಮ್ಮ ಅಭಿಪ್ರಾಯಗಳನ್ನ ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಎಲ್ರಿಗೂ ಥ್ಯಾಂಕ್ ಯು ಟಾಟಾ ಬೈ ಸಿ ಯು